ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಗೋಕುಲ ಜೀವನದ ಆರಂಭ ಮತ್ತು ನಂದೋತ್ಸವವನ್ನು ತಿಳಿದುಕೊಂಡೆವು. ಇಂದು ನಾವು ಕೃಷ್ಣನ ಬಾಲ್ಯದಲ್ಲೇ ನಡೆದ 2 ಅದ್ಭುತ ಲೀಲೆಗಳನ್ನು ತಿಳಿದುಕೊಳ್ಳೋಣ. ಪೂತನ ಸಂಹಾರ ಮತ್ತು ಶಕಟಾಸುರ ಸಂಹಾರ. ಗೋಕುಲದಲ್ಲಿ ಎಲ್ಲರೂ ಸಂತೋಷದಲ್ಲಿದ್ದರು. ಆದರೆ ಮಥುರಾದಲ್ಲಿ ಕುಳಿತಿದ್ದ ಕಂಸನ ಮನಸ್ಸಿನಲ್ಲಿ ಭಯ ಇನ್ನೂ ಕಡಿಮೆಯಾಗಿರಲಿಲ್ಲ. ಅಂದು ಮಥುರೆಯ ಅರಮನೆ ರಾತ್ರಿ ಗಾಢ ಮೌನದಲ್ಲಿ ಮುಳುಗಿತ್ತು. ಆದರೆ ಆ ಮೌನದೊಳಗೆ ಒಂದು ಮನಸ್ಸು ಮಾತ್ರ ಶಾಂತಿಯಾಗಿರಲಿಲ್ಲ. ಅದು ಕಂಸನದು. ಆಕಾಶವಾಣಿಯ ಮಾತು ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು. ದೇವಕಿಯ 8ನೇ ಮಗನೇ ನಿನ್ನ ಸಂಹಾರಕ ಎಂಬ ಆಕಾಶವಾಣಿ ಕೇಳಿದ ದಿನದಿಂದಲೇ ಕಂಸನಿಗೆ ನೆಮ್ಮದಿ ಇರಲಿಲ್ಲ. ಅವನು ದೇವಕಿಯ ಎಲ್ಲ ಮಕ್ಕಳನ್ನು ಕೊಂದಿದ್ದರೂ ಒಂದು ಅನುಮಾನ ಅವನ ಮನಸ್ಸನ್ನು ಕಾಡುತ್ತಿತ್ತು. ಎಲ್ಲಿ ನನ್ನ ಶತ್ರು ಬದುಕಿದ್ದಾನೋ ಎಂಬ ಅನುಮಾನ. ಅವನಿಗೆ ತಿಳಿಯದೆ ಆ ದಿವ್ಯ ಶಿಶು ಈಗಾಗಲೇ ಕೃಷ್ಣ ರೂಪದಲ್ಲಿ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ಆದರೆ ಕಂಸನಿಗೆ ಅದು ಗೊತ್ತಿಲ್ಲ. ಆ ಭಯ ಅವನನ್ನು ಇನ್ನೂ ಕ್ರೂರನನ್ನಾಗಿ ಮಾಡಿತು. ಒಂದು ದಿನ ಅವನು ತನ್ನ ಸಭೆಯಲ್ಲಿ ರಾಕ್ಷಸರನ್ನು ಕರೆದು ಕೋಪದಿಂದ ಹೇಳಿದನು, ದೇಶದಾದ್ಯಂತ ಹುಟ್ಟಿದ ಎಲ್ಲ ಶಿಶುಗಳನ್ನು ಹುಡುಕಿ ಕೊಲ್ಲಿರಿ. ಯಾವ ಮಗುವನ್ನು ಕೂಡ ಬಿಟ್ಟು ಬಿಡಬೇಡಿ. ಅವನ ಆದೇಶ ಕೇಳಿ ಅನೇಕ ದೆವ್ವಗಳು ಹೊರಟವು. ಅವುಗಳಲ್ಲಿ ಅತ್ಯಂತ ಭಯಾನಕಳಾದವಳು ಪೂತನ. ಪೂತನ ಸಾಮಾನ್ಯ ರಾಕ್ಷಸಿ ಅಲ್ಲ. ಅವಳು ರೂಪ ಬದಲಾಯಿಸುವ ಶಕ್ತಿಯುಳ್ಳವಳು. ಅವಳು ಸುಂದರ ಮಹಿಳೆಯ ರೂಪ ತಾಳಬಹುದು. ಆದರೆ ಅವಳ ಹೃದಯ ಕ್ರೂರತೆಯಿಂದ ತುಂಬಿತ್ತು. ಅವಳ ಯೋಜನೆ ತುಂಬ ಭಯಾನಕವಾಗಿತ್ತು. ಅವಳು ಶಿಶುಗಳಿಗೆ ವಿಷ ಹಚ್ಚಿದ ಹಾಲು ಕುಡಿಸಿ ಕೊಲ್ಲುತ್ತಿದ್ದಳು. ಕಂಸನ ಆದೇಶವನ್ನು ಪಾಲಿಸಲು ಪೂತನ ಗೋಕುಲದ ಕಡೆಗೆ ಹೊರಟಳು. ಅವಳಿಗೆ ತಿಳಿಯದೆ ಅವಳು ಹೋಗುತ್ತಿರುವುದು ಸಾಮಾನ್ಯ ಮಗುವಿನ ಬಳಿಗೆ ಅಲ್ಲ. ಅವಳು ಹೋಗುತ್ತಿರುವುದು ಭಗವಂತನ ಬಳಿಗೆ. ಆಗ ಗೋಕುಲದಲ್ಲಿ ಶಾಂತಿ, ಸಂತೋಷ, ನಂದೋತ್ಸವದ ಸಂಭ್ರಮ. ಆದರೆ ದೂರದಲ್ಲಿ ಒಂದು ಅಪಾಯ ನಿಧಾನವಾಗಿ ಸಮೀಪಿಸುತ್ತಿತ್ತು. ಗೋಕುಲದಲ್ಲಿ ಜೀವನ ಶಾಂತವಾಗಿ ಸಾಗುತ್ತಿತ್ತು. ನಂದೋತ್ಸವದ ಸಂಭ್ರಮ ಇನ್ನೂ ಗ್ರಾಮದಲ್ಲಿ ಕೇಳಿಸುತ್ತಿತ್ತು. ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಆ ಸಮಯದಲ್ಲಿ ಗೋಕುಲದ ಕಡೆಗೆ ಒಂದು ವಿಚಿತ್ರ ಅತಿಥಿ ಬರುತ್ತಿದ್ದಳು. ಅವಳು ಸಾಮಾನ್ಯ ಮಹಿಳೆ ಅಲ್ಲ. ಅವಳು ಭಯಾನಕ ಅಸುರಿ ಪೂತನ. ಪೂತನಾಳಿಗೆ ಒಂದು ವಿಶೇಷ ಶಕ್ತಿ ಇತ್ತು. ಅವಳು ತನ್ನ ಭಯಾನಕ ರೂಪವನ್ನು ಮರೆಮಾಚಿ ಅತ್ಯಂತ ಸುಂದರಿಯಾದ ಮಹಿಳೆಯ ರೂಪ ತಾಳಬಹುದು. ಆ ದಿನವೂ ಅವಳು ಅದೇ ಮಾಡಿದ್ದಳು. ಅವಳು ತನ್ನನ್ನು ದೇವಿಯಂತೆ ಅಲಂಕರಿಸಿಕೊಂಡಳು. ಮಿನುಗುವ ಆಭರಣಗಳು, ಸುಗಂಧದ ಹೂಗಳು, ಮುಖದಲ್ಲಿ ದಿವ್ಯ ಶಾಂತಿ ಕಾಣುವಂತೆ ಮೃದುವಾದ ನಗು. ಅವಳನ್ನು ನೋಡಿದರೆ ಯಾರಿಗೂ ಅವಳು ರಾಕ್ಷಸಿ ಎಂದು ಊಹಿಸುವುದೇ ಸಾಧ್ಯವಿಲ್ಲ. ಹೀಗೆ ಸುಂದರ ರೂಪದಲ್ಲಿ ಅವಳು ಗೋಕುಲಕ್ಕೆ ಪ್ರವೇಶಿಸಿದಳು. ಗ್ರಾಮದ ಜನರು ಅವಳನ್ನು ನೋಡಿ ಆಶ್ಚರ್ಯಪಟ್ಟರು. ಕೆಲವರು ನಿಧಾನವಾಗಿ ಹೇಳಿದರು, ಇವಳು ಲಕ್ಷ್ಮೀ ದೇವಿಯಂತಿದ್ದಾಳೆ ಎಂದು. ಅವಳ ರೂಪದಲ್ಲಿ ಅಷ್ಟೊಂದು ದಿವ್ಯತೆ ಕಂಡುಬರುತ್ತಿತ್ತು. ಯಾರಿಗೂ ಅನುಮಾನ ಬಂದಿಲ್ಲ. ಅವಳು ನಿಧಾನವಾಗಿ ಗೋಕುಲದ ಬೀದಿಗಳಲ್ಲಿ ನಡೆದು ನಂದನ ಮನೆಯ ಕಡೆಗೆ ಸಾಗಿದಳು. ಅದೇ ಮನೆ. ಅಲ್ಲಿ ಮಲಗಿದ್ದದ್ದು ದಿವ್ಯ ಶಿಶು ಕೃಷ್ಣ. ನಂದಭವನದ ಒಳಗೆ ಶಾಂತಿ ತುಂಬಿತ್ತು. ಅಲ್ಲಿ ಯಶೋಧ ಮತ್ತು ರೋಹಿಣಿ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅವರಿಗೆ ಪೂತನೆಯ ಬಗ್ಗೆ ಯಾವ ಅನುಮಾನವೂ ಬರಲಿಲ್ಲ. ಅವಳ ರೂಪದಲ್ಲಿ ಅಷ್ಟೊಂದು ಶಾಂತಿ ಮತ್ತು ಸೌಂದರ್ಯ ಕಂಡುಬರುತ್ತಿತ್ತು. ಪೂತನ ನಿಧಾನವಾಗಿ ಒಳಗೆ ನಡೆದು ಬಂದಳು. ಅವಳ ಕಣ್ಣುಗಳು ಒಂದು ಕಡೆ ನಿಂತವು. ಅದು ಮಲಗಿದ್ದ ಸಣ್ಣ ಮಗು. ಅವನೇ ಶ್ರೀಕೃಷ್ಣ. ಆ ಮುದ್ದಾದ ಮುಖದಲ್ಲಿ ಶಾಂತಿ. ಸಣ್ಣ ಕೈಗಳು ಮೃದುವಾಗಿ ಚಲಿಸಿದವು. ಪೂತನ ನಿಧಾನವಾಗಿ ಹತ್ತಿರ ಹೋಗಿ ಆ ಶಿಶುವನ್ನು ಎತ್ತಿಕೊಂಡಳು. ಆ ಕ್ಷಣದಲ್ಲಿ ಗೋಕುಲದ ಯಾರಿಗೂ ಗೊತ್ತಿರಲಿಲ್ಲ ಈ ಅಸುರಿ ವಿಷ ಹಚ್ಚಿದ ಹಾಲಿನಿಂದ ಆ ಮಗುವನ್ನು ಕೊಲ್ಲಲು ಬಂದಿದ್ದಾಳೆ ಎಂದು. ಆದರೆ ಅವಳಿಗೆ ತಿಳಿಯದ ಒಂದು ಸತ್ಯ ಇತ್ತು. ಅದುವೇ ಅವಳು ಎತ್ತಿಕೊಂಡಿದ್ದು ಸಾಮಾನ್ಯ ಮಗುವನ್ನು ಅಲ್ಲ, ಲೋಕವನ್ನು ರಕ್ಷಿಸಲು ಬಂದ ಭಗವಂತನನ್ನು. ಪೂತನ ಅವನನ್ನು ಮಡಿಲಲ್ಲಿ ಹಿಡಿದು ತನ್ನ ವಿಷಪೂರಿತ ಸ್ತನವನ್ನು ಅವನ ಬಾಯಿಗೆ ನೀಡಿದಳು. ಅವಳಿಗೆ ಇದು ತುಂಬ ಸುಲಭವಾದ ಕೆಲಸವೆಂದು ಅನಿಸಿತು. ಅವಳು ಅನೇಕ ಶಿಶುಗಳನ್ನು ಇದೇ ರೀತಿ ಕೊಂದಿದ್ದಳು. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆ. ಇಲ್ಲಿ ಆರಂಭವಾಗುತ್ತಿತ್ತು ಭಗವಂತನ ಅದ್ಭುತ ಲೀಲೆ. ಕೃಷ್ಣನು ಹಾಲು ಕುಡಿಯಲು ಆರಂಭಿಸಿದನು. ಆದರೆ ಅವನು ಕೇವಲ ಹಾಲನ್ನು ಮಾತ್ರ ಕುಡಿಯುತ್ತಿರಲಿಲ್ಲ.
ಅವನು ನಿಧಾನವಾಗಿ ಪೂತನಾಳ ಪ್ರಾಣಶಕ್ತಿಯನ್ನೇ ಹೀರಿಕೊಳ್ಳಲು ಆರಂಭಿಸಿದನು. ಮೊದಲಿಗೆ ಪೂತನ ಅಚ್ಚರಿಗೊಂಡಳು. ನಂತರ ಅವಳ ಮುಖದಲ್ಲಿ ನೋವಿನ ಛಾಯೆ ಕಾಣಿಸಿತು. ಅವಳಿಗೆ ಅರಿವಾಯಿತು, ಈ ಮಗು ಸಾಮಾನ್ಯವಲ್ಲ ಎಂದು. ಅವಳು ತೀವ್ರ ನೋವಿನಿಂದ ಕೂಗಲು ಆರಂಭಿಸಿದಳು, ಹಾ, ಬಿಡು ಬಿಡು ಎಂದು. ಆ ನೋವು ಹೆಚ್ಚುತ್ತಾ ಹೋಗಿತು. ಅವಳು ತನ್ನ ಸುಂದರ ರೂಪವನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕ್ಷಣದಲ್ಲೇ ಅವಳು ತನ್ನ ಭಯಾನಕ ಮೂಲ ರೂಪವನ್ನು ತಾಳಿದಳು. ಆಕಾಶ ಮುಟ್ಟುವಷ್ಟು ದೊಡ್ಡ ದೇಹ, ಭಯಾನಕ ಮುಖ, ವಿಶಾಲ ಕೈಗಳು, ಅದು ಒಂದು ಭಯಾನಕ ರಾಕ್ಷಸಿಯ ರೂಪ. ಕೊನೆಗೆ ಭಾರೀ ಘೋಷದೊಂದಿಗೆ ಪೂತನ ನೆಲಕ್ಕೆ ಬಿದ್ದಳು. ಅವಳ ದೇಹ ಬೆಟ್ಟದಷ್ಟು ದೊಡ್ಡದಾಗಿ ಗೋಕುಲದ ಹೊರಗೆ ಹರಡಿತು. ಆ ಶಬ್ದದಿಂದ ಗೋಕುಲವೇ ನಡುಗಿತು. ಗ್ರಾಮದ ಜನರು ಭಯದಿಂದ ಹೊರಗೆ ಓಡಿ ಬಂದರು. ಆದರೆ ಆ ಭಯಾನಕ ದೃಶ್ಯದ ಮಧ್ಯದಲ್ಲಿ ಒಂದು ಅದ್ಭುತ ಕಾಣಿಸುತ್ತಿತ್ತು. ಪೂತನಾಳ ದೇಹದ ಮೇಲೆ ಶಾಂತವಾಗಿ ಆಟವಾಡುತ್ತಿದ್ದನು ಬಾಲಕೃಷ್ಣ. ಅವನ ಮುಖದಲ್ಲಿ ಮುದ್ದಾದ ನಗು. ಅವನಿಗೆ ಏನೂ ಆಗಿರಲಿಲ್ಲ. ಆ ಕ್ಷಣದಲ್ಲಿ ಎಲ್ಲರಿಗೂ ತಿಳಿಯಿತು, ಈ ಮಗುವು ಸಾಮಾನ್ಯವಲ್ಲ, ಅವನು ದಿವ್ಯಶಕ್ತಿ ಎಂದು. ಆದರೆ ಈ ಘಟನೆಯೊಳಗೆ ಒಂದು ಅತ್ಯಂತ ಆಳವಾದ ದೈವ ಸಂದೇಶ ಅಡಗಿತ್ತು. ಪೂತನ ದುಷ್ಟಳಾಗಿದ್ದಳು. ಅವಳು ಕ್ರೂರ ಉದ್ದೇಶದಿಂದ ಗೋಕುಲಕ್ಕೆ ಬಂದಿದ್ದಳು. ಅವಳ ಉದ್ದೇಶ ಸ್ಪಷ್ಟವಾಗಿತ್ತು, ಬಾಲಕೃಷ್ಣನನ್ನು ವಿಷಪೂರಿತ ಹಾಲಿನಿಂದ ಕೊಲ್ಲುವುದು. ಆದರೆ ದೈವಲೀಲೆಯಲ್ಲಿ ಎಲ್ಲವೂ ಬೇರೆ ರೀತಿಯಲ್ಲಿ ನಡೆಯುತ್ತದೆ. ಪೂತನ ತನ್ನ ಸ್ತನವನ್ನು ಮಗುವಿಗೆ ನೀಡಿದ ಕ್ಷಣದಲ್ಲಿ ಅವಳು ತಿಳಿಯದೆ ಒಂದು ತಾಯಿಯ ಪಾತ್ರವನ್ನು ಸ್ವೀಕರಿಸಿದ್ದಳು. ಅವಳು ವಿಷ ಕೊಟ್ಟರೂ ಕೃಷ್ಣನು ಅದನ್ನು ತಾಯಿ ಹಾಲು ಎಂಬ ಭಾವದಿಂದ ಸ್ವೀಕರಿಸಿದನು. ಈ ಕಾರಣದಿಂದಲೇ ಒಂದು ಅದ್ಭುತ ನಡೆಯಿತು. ಪವಿತ್ರ ಗ್ರಂಥವಾದ ಶ್ರೀಮದ್ ಭಾಗವತಂದಲ್ಲಿ ಹೇಳುವಂತೆ ಕೃಷ್ಣನು ಪೂತನಾಳನ್ನು ಕೇವಲ ಸಂಹರಿಸಲಿಲ್ಲ, ಅವಳಿಗೆ ಮೋಕ್ಷವನ್ನೇ ನೀಡಿದನು. ಅವಳ ಪಾಪಗಳು ಕ್ಷಣದಲ್ಲೇ ನಾಶವಾದವು. ಅವಳ ಆತ್ಮಕ್ಕೆ ದೈವಕೃಪೆ ದೊರೆಯಿತು. ಭಾಗವತದ ಪರಂಪರೆಯ ವಿವರಣೆಗಳ ಪ್ರಕಾರ ಪೂತನ ಗೋಲೋಕದಲ್ಲಿ ತಾಯಿಯ ಸ್ಥಾನವನ್ನು ಪಡೆದಳು ಎಂದು ಹೇಳಲಾಗುತ್ತದೆ. ಇದು ಕೃಷ್ಣನ ದಯೆಯ ಮಹಿಮೆ. ದುಷ್ಟ ಉದ್ದೇಶದಿಂದ ಬಂದವರಿಗೂ ಅವನು ದೈವಕೃಪೆಯನ್ನು ನೀಡಬಲ್ಲನು. ಇಲ್ಲಿರುವ ಸಂದೇಶ ತುಂಬ ಗಾಢವಾಗಿದೆ. ಯಾರಾದರೂ ಭಗವಂತನನ್ನು ಒಂದು ಕ್ಷಣ ಸ್ಮರಿಸಿದರೂ, ಒಂದು ಕ್ಷಣ ಅವನೊಂದಿಗೆ ಸಂಪರ್ಕ ಹೊಂದಿದರೂ ಅವನ ಕೃಪೆ ಅವರಿಗೆ ದೊರೆಯುತ್ತದೆ. ಕೃಷ್ಣನ ಕರುಣೆ ಅಷ್ಟು ಅಪಾರ. ಆದ್ದರಿಂದಲೇ ಭಕ್ತರು ಹೇಳುತ್ತಾರೆ, ಕೃಷ್ಣನನ್ನು ಪ್ರೀತಿಯಿಂದ ನೆನೆಸಿದರೆ ಅವನ ಅನುಗ್ರಹದಿಂದ ಜೀವನವೇ ಪವಿತ್ರವಾಗುತ್ತದೆ ಎಂದು. ಗೋಕುಲದಲ್ಲಿ ಕಾಲ ನಿಧಾನವಾಗಿ ಸಾಗುತ್ತಿತ್ತು. ಬಾಲಕೃಷ್ಣ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತಿದ್ದನು. ಈಗ ಅವನು ಕೇವಲ 3 ತಿಂಗಳ ಮಗು. ಒಂದು ದಿನ ಗೋಕುಲದಲ್ಲಿ ದೊಡ್ಡ ಸಂಭ್ರಮ. ನಂದಭವನದಲ್ಲಿ ಒಂದು ಉತ್ಸವ ನಡೆಯುತ್ತಿತ್ತು. ಗ್ರಾಮದ ಮಹಿಳೆಯರು, ಗೋಪಿಯರು, ಬಂಧುಗಳು ಎಲ್ಲರೂ ಸೇರಿದ್ದರು. ಮನೆಯೆಲ್ಲ ಹಬ್ಬದ ವಾತಾವರಣ. ಹಾಡುಗಳು ಕೇಳಿಸುತ್ತಿದ್ದವು. ಮಕ್ಕಳ ನಗು ಮನೆ ತುಂಬಿತ್ತು. ಹಾಲು, ಮೊಸರು, ಬೆಣ್ಣೆಯ ಸುವಾಸನೆ ಎಲ್ಲೆಡೆ ಹರಡಿತು. ಈ ಸಂಭ್ರಮದ ನಡುವೆ ಯಶೋಧ ತನ್ನ ಮುದ್ದಾದ ಮಗ ಕೃಷ್ಣನನ್ನು ಮಲಗಿಸಿದಳು. ಮನೆಯ ಹೊರಗೆ ಒಂದು ದೊಡ್ಡ ಗಾಡಿ ನಿಂತಿತ್ತು. ಆ ಗಾಡಿಯನ್ನು ಶಕಟ ಎಂದು ಕರೆಯುತ್ತಾರೆ. ಆ ಗಾಡಿಯ ಮೇಲೆ ಹಲವಾರು ಸಾಮಾನುಗಳು ಇಟ್ಟಿದ್ದರು. ಹಾಲಿನ ಪಾತ್ರೆಗಳು, ಮೊಸರು ತುಂಬಿದ ಕುಡಿಕೆಗಳು, ಮನೆಯ ಉಪಕರಣಗಳು ಮತ್ತು ಇನ್ನಿತರ ವಸ್ತುಗಳು. ಆ ಗಾಡಿಯ ಕೆಳಗೆ ನೆರಳಿನಲ್ಲಿ ಬಾಲಕೃಷ್ಣನನ್ನು ಮಲಗಿಸಿದರು. ಅವನು ಶಾಂತವಾಗಿ ಮಲಗಿದ್ದನು. ಆದರೆ ಯಾರಿಗೂ ತಿಳಿಯದೆ ಒಂದು ಅಪಾಯ ಅಲ್ಲಿ ಅಡಗಿಕೊಂಡಿತ್ತು. ಆ ಗಾಡಿಯೊಳಗೆ ಒಂದು ಅಸುರನು ಪ್ರವೇಶಿಸಿದನು. ಅವನೇ ಶಕಟಾಸುರ. ಅವನಿಗೆ ಕಂಸನ ಆದೇಶ ಇತ್ತು, ಕೃಷ್ಣನನ್ನು ಕೊಲ್ಲಬೇಕು ಎಂದು. ಆ ಕಾರಣದಿಂದ ಅವನು ಆ ಗಾಡಿಯೊಳಗೆ ಅಡಗಿ ಕುಳಿತಿದ್ದನು. ಅವನ ಯೋಜನೆ ತುಂಬ ಕ್ರೂರವಾಗಿತ್ತು. ಸರಿಯಾದ ಕ್ಷಣದಲ್ಲಿ ಆ ಗಾಡಿಯನ್ನು ಉರುಳಿಸಿ ಮಗುವಿನ ಮೇಲೆ ಬೀಳಿಸುವುದು. ಹೀಗೆ ಮಾಡಿದರೆ ಮಗು ಸಾಯುತ್ತದೆ ಎಂದು ಅವನು ಭಾವಿಸಿದ್ದನು. ಸ್ವಲ್ಪ ಸಮಯದ ನಂತರ ಮಲಗಿದ್ದ ಕೃಷ್ಣನು ಎಚ್ಚರಗೊಂಡನು. ಮಗು ಅಳಲು ಆರಂಭಿಸಿತು. ಅವನು ತನ್ನ ಸಣ್ಣ ಕೈಗಳನ್ನು ಮತ್ತು ಕಾಲುಗಳನ್ನು ಚಲಿಸಲಾರಂಭಿಸಿದನು. ಅದು ಸಾಮಾನ್ಯ ಮಗುವಿನ ಚಲನೆ, ಆದರೆ ಅದು ದೈವಲೀಲೆ ಆಗಲಿತ್ತು. ಮಗು ತನ್ನ ಚಿಕ್ಕ ಕಾಲಿನಿಂದ ಆ ಗಾಡಿಯನ್ನು ಮೃದುವಾಗಿ ತಟ್ಟಿತು. ಅಷ್ಟೇ, ಕ್ಷಣದಲ್ಲೇ ಒಂದು ಅದ್ಭುತ ಸಂಭವಿಸಿತು. ಭಾರವಾದ ಆ ದೊಡ್ಡ ಗಾಡಿ ಭಾರೀ ಶಬ್ದದೊಂದಿಗೆ ಉರುಳಿ ಬಿದ್ದಿತು.
ಪಾತ್ರೆಗಳು ಒಡೆದು ಚೂರು ಚೂರು ಆಗಿದವು. ಹಾಲು ಮತ್ತು ಮೊಸರು ಎಲ್ಲೆಡೆ ಹರಡಿತು. ಆ ಗಾಡಿಯೊಳಗೆ ಅಡಗಿ ಕುಳಿತಿದ್ದ ಶಕಟಾಸುರನ ಶಕ್ತಿ ನಾಶವಾಯಿತು. ಅವನ ಪ್ರಾಣ ಹೊರಟಿತು. ಆ ಶಬ್ದ ಕೇಳಿ ಗೋಕುಲದ ಜನರು ಓಡಿ ಬಂದರು. ಅವರು ಕಂಡ ದೃಶ್ಯ ಅವರಿಗೆ ನಂಬಲಾರದಂತಿತ್ತು. ದೊಡ್ಡ ಗಾಡಿ ಸಂಪೂರ್ಣವಾಗಿ ಉರುಳಿ ಬಿದ್ದಿತ್ತು. ಆದರೆ ಅದರ ಕೆಳಗೆ ಮಲಗಿದ್ದ ಬಾಲಕೃಷ್ಣ ಮಾತ್ರ ಸುರಕ್ಷಿತವಾಗಿದ್ದನು. ಅವನು ಮುದ್ದಾಗಿ ನಗುತ್ತಿದ್ದನು. ಕೆಲವು ಮಕ್ಕಳು ಆಶ್ಚರ್ಯದಿಂದ ಹೇಳಿದರು, ಕೃಷ್ಣನು ತನ್ನ ಕಾಲಿನಿಂದ ಗಾಡಿಯನ್ನು ತಟ್ಟಿದನು ಎಂದು. ಆದರೆ ದೊಡ್ಡವರು ಅದನ್ನು ನಂಬಲಿಲ್ಲ. ಅವರು ಒಬ್ಬರನ್ನೊಬ್ಬರು ನೋಡಿ ಹೇಳಿದರು, ಇದು ಹೇಗೆ ಸಾಧ್ಯ? ಆದರೆ ಅವರಿಗೆ ತಿಳಿಯದ ಒಂದು ಸತ್ಯ ಇತ್ತು. ಆ ಸಣ್ಣ ಮಗು ಸಾಮಾನ್ಯವಲ್ಲ. ಅವನೇ ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಬಂದ ಭಗವಂತ. ಈ ಕಥೆಗಳಲ್ಲಿ ನಮಗೆ ಸಿಗುವ ಆಧ್ಯಾತ್ಮಿಕ ಅರ್ಥವೇನೆಂದರೆ, ಪೂತನ ಸುಳ್ಳು ಮಮತೆ, ಕಪಟ ಪ್ರೀತಿಯನ್ನು ತೋರಿದರೂ ಕೂಡ ಕೃಷ್ಣನು ಅದನ್ನು ಶುದ್ಧಗೊಳಿಸುತ್ತಾನೆ. ಹಾಗೆಯೇ ಶಕಟಾಸುರ ಹಳೆಯ ಕರ್ಮಭಾರ, ಸಂಸಾರಗಳ ಭಾರ ಹೊತ್ತರೂ ಕೂಡ ಕೃಷ್ಣನ ಸ್ಪರ್ಶದಿಂದ ಅದು ಒಡೆಯುತ್ತದೆ. ಇದರ ಸಂದೇಶವೇನೆಂದರೆ, ನಮ್ಮ ಜೀವನದಲ್ಲೂ ಕೃಷ್ಣನನ್ನು ಆಹ್ವಾನಿಸಿದರೆ ಕಪಟತೆ ಮತ್ತು ಭಾರ ಎರಡೂ ದೂರವಾಗುತ್ತದೆ. ಪ್ರಿಯ ಭಕ್ತರೇ, ಇಂದು ನಾವು ಕೃಷ್ಣನ ಬಾಲ್ಯದಲ್ಲಿ ನಡೆದ 2 ಮಹಾಲೀಲೆಯನ್ನು ತಿಳಿದುಕೊಂಡೆವು. ಒಬ್ಬ ದುಷ್ಟಳಿಗೂ ಮೋಕ್ಷ ನೀಡಿದ ದಯಾಮಯನು ಕೃಷ್ಣ. ಮಗು ರೂಪದಲ್ಲೇ ಅಸುರನನ್ನು ಸಂಹರಿಸಿದ ಪರಮಾತ್ಮನು ಕೃಷ್ಣ. ಮುಂದಿನ ದಿನ ನಾವು ತೃಣಾವರ್ತ ಸಂಹಾರ ಮತ್ತು ಬಾಲ ಅದ್ಭುತಗಳನ್ನು ನೋಡೋಣ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.